ಬಿಗ್ ಬಾಸ್ ಸೀಸನ್ 12ರಲ್ಲಿ ವೈಯಕ್ತಿಕ ವಿಷಯದ ಬಗ್ಗೆ ವಿವಾದಗಳು ನಡೆಯುತ್ತಿವೆ. ಹೀಗಿರುವಾಗ ಇವತ್ತು ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾಳ ಬಗ್ಗೆ ನೆಗೆಟಿವ್ ಪದಗಳನ್ನು ಬಳಸಿ ಆಕೆಗೆ ನೋವನ್ನುಂಟು ಮಾಡಿದ್ದಾರೆ. ಇದು ಕರ್ನಾಟಕದ ಜನತೆಯನ್ನು ರೊಚ್ಚಿಗೇಳಿಸಿದೆ. ಆಕೆ ಒಬ್ಬ ಕಲಾವಿದೆಯಾಗಿ ಆ ಹುಡುಗಿಯ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ? ಅವಳನ್ನು ಮನೆಯಿಂದ ಹೊರ ಕಳಿಸುವ ಮುನ್ನ ನಿಮ್ಮನ್ನು ಮನೆಯಿಂದ ಎಲಿಮಿನೇಟ್ ಮಾಡಬೇಕು. ನಿಮ್ಮ ಪ್ರಕಾರ ತಾನೊಬ್ಬಳೇ ಬಾಸ್ ಅನ್ನೋ ಭ್ರಮೆಯಲ್ಲಿದ್ದೀರಿ. ನಿಮ್ಮ ಮುಖವಾಡವನ್ನು ನೀವೇ ಕಳಿಸಿದಿರಲ್ಲ. ರಕ್ಷಿತಾಳ ವಿಚಾರವಾಗಿ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಅವರನ್ನು ಎಲಿಮಿನೇಟ್ ಮಾಡುವ ಎಲ್ಲ ಸೂಚನೆ ಇದೆ. ಅಶ್ವಿನಿಯ ಜೊತೆ ಸೇರಿದ ಜಾಹ್ನವಿ ಕೂಡ ಇತ್ತೀಚೆಗೆ ಹುಚ್ಚು ರೀತಿಯಾಗಿ ಕುಣಿತಿದ್ದಾರೆ. ರಕ್ಷಿತಾಳ ಪರವಾಗಿ ಒಬ್ಬರೇ ಒಬ್ಬ ಸ್ಪರ್ಧಿ ಧ್ವನಿ ಎತ್ತಿಲ್ಲ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಬಿಗ್ ಮನೆಯಲ್ಲಿ ಕಂಗೊಳಿಸುತ್ತಿರುವುದನ್ನು ಕಂಡು ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಹೊಟ್ಟೆ ಕಿಚ್ಚಾಗಿದೆ. ಇವರಿಬ್ಬರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ಬೇರಿಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಬರಬೇಕು. ಅಶ್ವಿನಿಯ ಅಸಲಿ ಮುಖವನ್ನು ಕೊನೆಗೂ ರಕ್ಷಿತಾ ಅವರು ಬಯಲು ಮಾಡಿದ್ದಾರೆ. ಅತಿ ಬೇಗನೆ ಅಶ್ವಿನಿ ಗೌಡ ಅವರನ್ನು ಬಿಗ್ ಬಾಸ್ ಮನೆಗೆ ಕಳುಹಿಸುತ್ತಾರೆ. ಕಳೆದ ಸೀಸನ್ ಡ್ರೋನ್ ಪ್ರತಾಪ್ಗೆ ಸಿಕ್ಕ ಬೆಂಬಲ ಈಗೀಗ ರಕ್ಷಿತಾ ಶೆಟ್ಟಿಗೆ ಸಿಗುತ್ತಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಒಬ್ಬಂಟಿಯಾಗಿ ಹೋರಾಡಿದ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನಿಮ್ಗೇನೆನಿಸ್ತದೆ? ಕಮೆಂಟ್ ಮಾಡಿ.